ನಾನು ಬಂದಿದ್ದೀನಿ ಮತ್ತೊಂದು ಚಿಕ್ಕ ಮಿನಿ ವ್ಲಾಗ್ ಜೊತೆಗೆ. ಸೊ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ನನ್ನ ಮಗಳು ಕೈ ಮುಗಿತಾ ಇದ್ದಾಳೆ, ದೇವರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ವಿದ್ಯೆ ಬುದ್ಧಿ ಚೆನ್ನಾಗಿ ಹತ್ಲಪ್ಪ ನನಗೆ ಅಂತ ಹೇಳಿ ಕೈ ಮುಗಿದು ಬಟ್ಟಿಕ್ಕೊಂತ ಇದ್ದಾಳೆ. ಆ್ಯಂಡ್ ನಾನೊಂದು ಚಿಕ್ಕ ಕಾರ್ಟೂನ್ ಬಿಟ್ಕೊಂಡಿದ್ದೀನಿ, ಅದೊಂಥರ ಕ್ಯೂಟಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಅದು ಕ್ಯೂಟ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾವು ಹೋದ್ವಿ ದೇವಸ್ಥಾನಕ್ಕೆ. ಜನ ಏನು ಅಷ್ಟಿರಲಿಲ್ಲ, ನಮ್ಮ ಪುಣ್ಯಕ್ಕೆ ನಾನು ಇಷ್ಟು ಜನ ಇರ್ತಾರೋ ಅಂದ್ಕೊಂಡಿದ್ವಿ. ಬಟ್ ನಾವು ಹೋದಾಗ ಆಲ್ಮೋಸ್ಟ್ 9 o'clock ಆಗಿತ್ತು, ಹಾಗಾಗಿ ಜನ ಇರಲಿಲ್ಲ. ಆ್ಯಂಡ್ ದೇವ್ರ ದರ್ಶನ ಅಂತೂ ಸೂಪರಾಗಾಯಿತು. ಸೊ ನೀವ್ಯಾರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ದರ್ಶನ ಮಾಡೋಕ್ಕಾಗಲಿಲ್ಲ, ಸೊ ಇಲ್ಲಿ ನೀಟಾಗಿ ದೇವ್ರ ದರ್ಶನನ ಮಾಡ್ಕೊಳ್ಳಿ. ಆ್ಯಂಡ್ ನೀವೇನು ಕೇಳ್ಕೊಬೇಕು ಕೇಳ್ಕೊಳ್ಳಿ. ಎಲ್ಲರಿಗೂ ಈ ವರ್ಷ ತುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಸೊ ಪಾಪ ನಮ್ಮ ಲಡ್ಡುಗೆ ನಿದ್ದೆ ಬಂದ್ಬಿಟ್ಟಿದೆ. ಅವನು ನಿದ್ದೆ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆ್ಯಂಡ್ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಸೊ ಯಾವಾಗಲೂ ಸ್ಮೈಲಿಂಗ್ ಆಗಿರಬೇಕು, ಆವಾಗ ನಾವು ಖುಷಿಯಾಗಿರ್ತೀವಿ. ಆ್ಯಂಡ್ ಮನೆಯಲ್ಲಿ ಅನ್ನ ಬೇಳೆ ರಸಮ್ ಮಾಡಿದೆ. ಸೊ ಬಿಸಿ ಹೋಗಿದ ತಕ್ಷಣ ಹೊಟ್ಟೆ ಹಸಿತಾಯಿತು ಅಂತ ಅನ್ನ ಬೇಳೆ ರಸಮ್ ತಿಂದೆ. ಸೊ ಬಾಯ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ.